ಹಾಯ್, ನಾನು ಡಾಕ್ಟರ್ ರಶ್ಮಿ. ಇವತ್ತು ನಾವು ಮಾಡ್ತಿರೋ ಪ್ರೊಸೀಜರ್ ಸರ್ವೈಕಲ್ ಸರ್ಕ್ಲಾಜ್ ಅಂತ. ನಾರ್ಮಲಿ ಒಂದು ಸರ್ವಿಕ್ಸ್ 2.5 ಸೆಂಟಿಮೀಟರ್ ಇರ್ತದೆ, ಇರ್ತದೆ ಅಷ್ಟೇ. ಈ ಸರ್ವಿಕ್ಸ್ ಏನ್ ಮಾಡುತ್ತೆ, ನಮ್ಮ ಗರ್ಭಕೋಶದಲ್ಲಿರುವಂತ ಮಗು ಅಂದ್ರೆ 2.5 kg ಅಥವಾ 3.5 to 4 kg ತನಕ ಅದ್ರ ಸುತ್ತ ಮಗು ಸುತ್ತ ನೀರು ಪ್ಲಸ್ ಪ್ಲಸಂಟ ಇದರ ವೆಯ್ಟ್ ಎಲ್ಲ ತಡ್ಕೊಂಡು ಈ 2.5 ಸೆಂಟಿಮೀಟರ್ ಸರ್ವಿಕ್ಸ್ ಈ ವೆಯ್ಟ್ ನ ತಡ್ಕೊಂಡು ಎಗೇನ್ಸ್ಟ್ ಗ್ರಾವಿಟಿ ಇರ್ತದೆ. ಬಟ್ ಕೆಲವು ಹೆಣ್ಮಕ್ಳಿಗೆ ಏನಾಗುತ್ತೆ, ಈ ಸರ್ವಿಕ್ಸ್ 2.5 ಸೆಂಟಿಮೀಟರ್ಗಿಂತ ಕಮ್ಮಿ ಇರುತ್ತೆ. ಅವಾಗ ನಾವಿದು ಸರ್ವೈಕಲ್ ಸರ್ಕ್ಲಾಜ್ ಅಂತ ಹಾಕ್ತೀವಿ. ಇಲ್ಲ ಅಂತಂದ್ರೆ ಕೆಲವೊಬ್ಬರಿಗೆ ಹುಟ್ಟುತ್ತಾನೆ ಈ ಸರ್ವಿಕ್ಸ್ ವೀಕ್ ಆಗಿರಬಹುದು. ಅವಾಗ 5ರಿಂದ 6 ತಿಂಗಳಲ್ಲಿ ಅಬಾರ್ಷನ್ ಆಗುವ ಸಾಧ್ಯತೆಗಳಿರ್ತದೆ. ಅಂದ್ರೆ ಈ ಅಬಾರ್ಷನ್ಗೆ ನೋವು ಆಗೋದಿಲ್ಲ. ಅವ್ರು ಸುಮ್ಮನೆ ಲೆಟ್ರಿನ್ ಪಾಸ್ ಮಾಡೋದಕ್ಕೋ ಏನಕ್ಕೋ ಒಂಚೂರು ಪ್ರೆಷರ್ ಹಾಕಿದ ತಕ್ಷಣ 5ನೇ ತಿಂಗಳಲ್ಲಿ ಪ್ರೆಗ್ನೆನ್ಸಿ ತಾನೇ ಹೊರಗಡೆ ಬಂದ್ಬಿಡುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ನಾವು ಸರ್ವೈಕಲ್ ಸರ್ಕ್ಲಾಜ್ ಮಾಡ್ತೀವಿ. ಈ ಸರ್ಕ್ಲಾಜ್ ಮಾಡ್ಲಿಕ್ಕೆ ಮೇನ್ ಆಗಿ ಯೂಸ್ ಮಾಡೋದು ಈ ಮರ್ಸಲಿನ್ ಟೇಪ್. ಇದು ತುಂಬಾ ಸ್ಟ್ರೆಂತ್. ಇದು ನಮ್ಮ ಸರ್ವಿಕ್ಸ್ ಅಂತ ಅಂದ್ರೆ ಇದ್ರ ಸುತ್ತ ನಾವು ಈ ಮರ್ಸಲಿನ್ ಟೇಪ್ ಹಾಕಿ ಕಟ್ಟುತ್ತೀವಿ. ಸೊ ಅವಾಗ ತಾನೇ ಓಪನ್ ಆಗೋ ಸಾಧ್ಯತೆ ಕಮ್ಮಿ ಇರುತ್ತೆ. ಹೀಗಂತ ಪ್ರೀಟರ್ಮ್ ಡೆಲಿವರಿ ಆಗೋದನ್ನ ಇದೇನು ನಿಲ್ಲಿಸೋದಿಲ್ಲ. ಅಂದ್ರೆ ನೋವು ಬಂದು ಡೆಲಿವರಿ ಆದಾಗ ಈ ಸರ್ವಿಕ್ಸ್ ಓಪನ್ ಆಗ್ಬೇಕಾಗತ್ತೆ. ಅದನ್ನ ಇದು ನಿಲ್ಸೋದಿಲ್ಲ. ಅಥವಾ ಇದನ್ನ ಹಾಕಿದ ತಕ್ಷಣ ಸಿಸೇರಿಯನ್ ಮಾಡ್ಬೇಕು ಅನ್ನೋ ನೆಸೆಸಿಟಿನೂ ಇಲ್ಲ. ಇದು ಯಾವಾಗ ಹೆಲ್ಪ್ ಆಗತ್ತೆ ಅಂತ ಅಂದ್ರೆ ಸರ್ವಿಕ್ಸ್ ಏನಾರ ವೀಕ್ ಆಗಿ ಮಗುವಿನ ತೂಕ ಜಾಸ್ತಿ ಆಗಿ ಅವಾಗ ಈ ಸರ್ವಿಕ್ಸ್ ಓಪನ್ ಆಗಿ ಮಗು ಹೊರಗಡೆ ಬರ್ದೇ ಇರೋ ತರ ಈ ಸರ್ವೈಕಲ್ ಸರ್ಕ್ಲಾಜ್ ನ ಹಾಕೋದು. ಇದು ಹಾಕ್ಲಿಕ್ಕೆ ನಮ್ಗೆ ಮಿನಿಮಮ್ ಒಂದು 5ರಿಂದ 10 ನಿಮಿಷ ಬೇಕಾಗಬಹುದು. ಇದರಲ್ಲಿ ನಾವು IV ಸೆಡೇಷನ್ ಇಂದ ಮಾಡ್ತೀವಿ. ಈ ಅನಸ್ತೇಷಿಯಿಂದ ತಾಯಿಗೆ ಅಥವಾ ಮಗುವಿಗೆ ಎಫೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿರ ನಿಮ್ಮ ಸರ್ವಿಕ್ಸ್ ಏನಾದ್ರು ಶಾರ್ಟ್ ಇತ್ತು ಅಥವಾ ರಿಪೀಟೆಡ್ ಆಗಿ ಅಬಾರ್ಷನ್ಗಳಾಗ್ತಿದ್ರೆ ಆವಾಗ ನೀವು ಈ ಸರ್ವೈಕಲ್ ಸರ್ಕ್ಲಾಜ್ ನ ಹಾಕೊಳ್ಳೋ ನೆಸೆಸಿಟಿ ಬರ್ತದೆ. ಈ ಪ್ರೊಸೀಜರ್ ಟೈಮಲ್ಲಿ ನೋವು ಆಗ್ಬಾರ್ದು ಅಂತ ನಾವು ಅನಸ್ತೇಷಿಯಾ ಕೊಡ್ತೀವಿ. ಪ್ರೊಸೀಜರ್ ಆದ ನಂತರ ಯಾವುದೇ ತರ ನೋವು ಇರೋದಿಲ್ಲ. ಸೊ ಹಾಗಾಗಿ ಈ ಪ್ರೊಸೀಜರ್ ಮಾಡಿಸ್ಕೊಳ್ಳೋದಕ್ಕೆ ಹೆದರ್ಕೊಂಡ್ಬೇಡಿ. ನಿಮ್ಗೆ ಏನಾದ್ರು ಸರ್ವಿಕ್ಸ್ ಶಾರ್ಟ್ ಆಗಿದ್ರೆ ದಯವಿಟ್ಟು ಸರ್ವೈಕಲ್ ಸರ್ಕ್ಲಾಜ್ ಅನ್ನ ಹಾಕಿಸ್ಕೊಳ್ಳಿ. ಅಂಡ್ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟು ಯು.